ಅಪ್ಪ ನಮಸ್ತೆಪ್ಪ. ನಮಸ್ಕಾರಮ್ಮ. ಅಪ್ಪ ನಿಮ್ಮ ಹೆಸರಪ್ಪ? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿಪ್ಪ. ಅಪ್ಪ ನಮ್ಮ ಸರಾಕೆರೆ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರಪ್ಪ? ನನಗೆ ನಾನೇ ಸೆಲ್ಫಾಗಿ ಬಂದು ಎಲ್ಲ ನೋಡಿಕೊಂಡೆ. ಅದು ಆಸ್ಟಿನ್ ಟೌನಲ್ಲಿ ಮೊದಲಿತ್ತು. ಅಲ್ಲಿಂದ ಅವ್ರು ಹೇಳಿದ್ರು ಮಲ್ಲೇಶ್ವರ ಮುಂದೆ ಇಲ್ಲಿ ಹನುಮಂತ ನಗರ ಇದೆ ಅಂತ ಹೇಳಿ. ಸರಿ, ನಾನು ಹೇಳಿದೆ ಹನುಮಂತ ನಗರ ನಮ್ಗೆ ಹತ್ರ ಆಗುತ್ತೆ, ನಾನು ಅಲ್ಲೇ ಓದ್ತೀನಿ ಅಂತ ಹೇಳಿದೆ. ಹನುಮಂತ ನಗರ ಹತ್ರ ಆಗುತ್ತೆ ಅಂತ ನೀವು ನಮ್ಮ ಸರಾಕೆರೆಗೆ ಬಂದ್ರಿ. ಏನು ತೊಂದರೆಯಿಂದ ನೀವು ನಮ್ಮ ಸರಾಕೆರೆ? ನಂಗೆ ಬ್ಯಾಕ್ ಪೇನ್ ಸ್ವಲ್ಪ ಇತ್ತು. ಬ್ಯಾಕ್ ಪೇನ್ ಅಂದರೆ ಇತ್ತು, ಸ್ವಲ್ಪ ಹಂಗೆ ಗುಣ ಆಗ್ತಾ ಇತ್ತು. ಓಕೆ, ಬ್ಯಾಕ್ ಪೇನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ ಬಂದ್ರಿ. ಓಕೆಪ್ಪ, ಇವಾಗ ಬ್ಯಾಕ್ ಪೇನ್ಗೆ ಅಂತ ಸರಾಕೆರೆಗೆ ಬಂದ್ರಿ ಅಲ್ವಾ? ಎಷ್ಟು ದಿನದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಯ್ತು? ನನಗೊಂದು 15 ಡೇಸ್ನಾಗ ಚೆಂದಾಗಿ ಇಂಪ್ರೂವ್ ಬರ್ತಾ ಓಕೆಪ್ಪ, 15 ದಿನದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಯ್ತು? ತುಂಬ ಇಂಪ್ರೂವ್ಮೆಂಟ್ ಆಯ್ತು. ಓಕೆಪ್ಪ, ಸರಾಕೆರೆ ಜೆಸ್ಟೋನ್ ಥೆರಪಿ ತಗೊಂಡು ಇಂಪ್ರೂವ್ಮೆಂಟ್ ಎಷ್ಟು ಪರ್ಸೆಂಟ್ ಆಗಿದೆಯಪ್ಪ ಇವಾಗ ನಿಮಗೆ? ಇವಾಗ ನನಗೆಲ್ಲ ಆಲ್ಮೋಸ್ಟ್ ಇದೆ, ಒಂದು 5% ಸ್ವಲ್ಪ ಇದೆ ಅಷ್ಟೇ. ಯಾವಾಗ ಇದ್ದೇ ಇರಬೇಕಲ್ಲ ಸ್ವಲ್ಪ. ಓಕೆಪ್ಪ, ಆದರೆ 95% ನಿಮ್ಗೆ ಗುಣ ಆಗಿದೆ ಅಮ್ಮ. ಓಕೆಪ್ಪ, ಇವಾಗ ಅಲ್ಲಿ ಬಂದು ಥೆರಪಿ ಮಾಡ್ಕೊಳ್ತಾ ಇದ್ರಲ್ವಾ? ಮನೆಗೆ ಏನಕ್ಕೋಸ್ಕರ ಬೆಡ್ ತಗೊಂಡ್ರಪ್ಪ? ಬೆಡ್ ನಮ್ಗೆ ಇದ್ರೆ ಒಳ್ಳೇದು, ನೈಟ್ನಲ್ಲಿ ಮಲ್ಕೋಬೋದು. ಈ ಕೋಲ್ಡ್ ಸೀಸನ್ಗೆ ಅರ್ಲಿ ಮಾರ್ನಿಂಗು ಒಂದೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಕಾರಣ ಇದೆ. ಅದಕ್ಕೆ ನಾವು ಇದು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಬಾಡಿ ಟೆಂಪ್ರೇಚರ್ ಕಡಿಮೆ ಮಾಡಿಕೊಂಡು ಕ್ಲೀನಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಅಷ್ಟೇ. ಓಕೆಪ್ಪ, ಇವಾಗ ನಾವು ಬಾಡಿ ಟೆಂಪ್ರೇಚರ್ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಲೆವೆಲ್ ಆಗಿ ಒಂದು ಲೆವೆಲ್ ಆಗಿ ಇಟ್ಕೊಂಡ್ರೆ 30 ಡಿಗ್ರೀಸ್ನ ಇಟ್ಕೊಂಡು ಕರೆಕ್ಟಾಗಿ ಆರೋಗ್ಯ ನೋಡ್ಕೋಸ್ಕರ ನೀವು ತಗೊಂಡ್ರೆ. ಓಕೆ, ಓಲ್ ನೈಟ್ ಥೆರಪಿ ತಗೋಬೇಕು. ಮತ್ತೆ ಚಳಿ ಇರುತ್ತೆ, ಚಳಿ ಎಲ್ಲ ಇರ್ತದೆ. ನಮಗೆ ಯಾರು ಇಲ್ಲ, ನಾವೇ ನೋಡ್ಕೋಬೇಕು, ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು. ಅದಕ್ಕೆ ನಾನು ಇದೆಲ್ಲ ಮಾಡಿದ್ದು. ಓಕೆಪ್ಪ, ನಮ್ಮ ಆರೋಗ್ಯಕ್ಕೋಸ್ಕರ ನಾನು ಮಾಡ್ಕೊಂಡೆ, ನನಗೆ ನಾನು ನೋಡ್ಕೋಬೇಕು. ಹೌದೌದು, ಬೇರೆ ಇನ್ನೊಬ್ಬರು ನೋಡಬೇಕು. ಈ ಥರ ಆಯಿತು ಆ ಥರ ಆಯ್ತು ಅಂತ ಕೇಳಲೇಬಾರ್ದು. ನಾವು ನಮ್ಮದು ಇರೋ ತನಕ ನಾವು ಚೆನ್ನಾಗಿರ್ಬೇಕಷ್ಟೇ. ಓಕೆ ಓಕೆಪ್ಪ, ಅದಕ್ಕೋಸ್ಕರ ಮನೆಗೆ ಬಿಟ್ಟು. ಹೌದೌದು. ಓಕೆಪ್ಪ, ಇವಾಗ ನಿಮಗೆ ಅಮೌಂಟ್ ಜಾಸ್ತಿ ಆಗಿಲ್ಲ? ಏನಿಲ್ಲ, ಅವಾಗೆಲ್ಲ ತುಂಬ ಕಡಿಮೆ ಇತ್ತಮ್ಮ. ಓಕೆಪ್ಪ, ಬೆಡ್ ಅವಾಗ ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು ನಮಗೆ ನಾವಿರೋವಾಗ. ಓಕೆ, ಇವಾಗ ಜಾಸ್ತಿ ಆಗಿದೆ. ಇವಾಗ ಹೊರಗಡೆ ಈಗ ಬ್ಯಾಕ್ ಪೇನ್ ಅನ್ನೋದಕ್ಕೋಸ್ಕರ ಆಪರೇಷನ್ ಅದು ಇದು ಅಂತ ಅಂಥದ್ದಿಲ್ಲ ಮ್ಯಾಮ್. ಅಲ್ಲಪ್ಪ, ಹೊರಗಡೆ ಹೇಳಿದ್ರೆ ಡಾಕ್ಟರ್ ಖರ್ಚು ಮಾಡೋ ಅಂಥದ್ದನ್ನ ನೋಡಿದ್ರೆ ಆಗುತ್ತೆ, ಇದೇ ಬೆಸ್ಟ್ ಅಂತ ಕಾಣುತ್ತೆ ನಮಗೆ, ಕಾಣಿಸುತ್ತೆ. ಓಕೆಪ್ಪ, ಹೊರಗಡೆ ಸುಮ್ಮನೆ ಅಲ್ಲಿ ಹೋದ ತಕ್ಷಣ ಆಪರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಾರೆ ಡಾಕ್ಟ್ರುಗಳು. ನಮ್ಗೆ ಅದೆಲ್ಲ ಇಡಿಸೋಲ್ಲ. ಇಷ್ಟು ವರ್ಷ ನಾವು ಯಾವ ಡಾಕ್ಟ್ರ್ ಹೋಗಿಲ್ಲ, ಏನಿಲ್ಲ. ಚಿಕ್ಕ ತಲೆನೋವು ಅದು ಇದ್ರೆ ಮಾತ್ರ ಗೀತ್ರ ಹಾಕೊಂಡು ಇರ್ತೀನಿ ಅಷ್ಟೇ ಅಮ್ಮ. ಸೂಪರ್ ಅಪ್ಪ. ಇವಾಗ ಡಾಕ್ಟರ್ ಹತ್ರ ನಾನು ಹೋಗ್ಬಾರ್ದು, ಆರೋಗ್ಯವಾಗಿರ್ಬೇಕು ಅಷ್ಟೇ ಅನ್ನೋದಕ್ಕೋಸ್ಕರ ನಾನು ಮನೆಗೆ ತಗೊಂಡೆ ಅಂತ ಹೇಳ್ತೀರಾ? ಓಕೆ, ಹೊರಗಡೆ ಖರ್ಚು ಮಾಡೋದನ್ನ ಲೆಕ್ಕ ಹಾಕೊಂಡ್ರೆ ಇದು ಅಮೌಂಟ್ ಜಾಸ್ತಿ ಅಲ್ಲ ಅಂತ ಏನಿಲ್ಲ. ಓಕೆಪ್ಪ, ಮನೇಲೇ ಇರೋದ್ರಿಂದ 2 ಟೈಮ್ಸ್ ಥೆರಪಿ ಮಾಡ್ತೀರಾ? ಯಾವಾಗ ಬೇಕಾವಾಗ ಮಾಡ್ತೀರಾ? ಹೌದಮ್ಮ, ನಮ್ಗೆ ಯಾವಾಗ ಆಯ್ತೋ ಅವಾಗ ಹೇಳ್ಕೊಂಡು ಮಾಡ್ಕೊಳ್ತೀನಿ. ಓಕೆಪ್ಪ, ಇವಾಗ ಸರಾಕೆರೆ ಪ್ರಾಡಕ್ಟ್ ಅಂದ್ರೆ ನಿಮ್ಗೆ ಡಾಕ್ಟರ್ ಮನೇಲಿ ಡಾಕ್ಟ್ರೇ ಇದು ನಿಮ್ಗೆ. ಓಕೆಪ್ಪ, ಇವಾಗ ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ನಾವು